ಬೀಳುವುದು ಸೋಲಲ್ಲ, ಬಿದ್ದಲ್ಲಿ ಉಳಿಯುವುದು ನಿಜವಾದ ಸೋಲು ಅಂತ ಆಮಂತ್ರಣ ಪತ್ರಿಕೆಯಲ್ಲಿ ಹಾಕ್ಯಾರ. ಅದೇ ದಿಕ್ಸೂಚಿ ಭಾಷಣ. ಯುವಕರಿಗೆ ನಮ್ಮಂಥವ್ರನ್ನ ಕರೆಸಿ ಮಾತಾಡೋ ಅವಶ್ಯಕತೆ ಇಲ್ಲ. ಆ ಒಂದು ಶಬ್ದ ಇದೆಯಲ್ಲ, ಬೀಳುವುದು ಸೋಲಲ್ಲ, ಬಿದ್ದಲ್ಲಿ ಉಳಿಯುವುದು. ನಮ್ಮಪ್ಪ ಬಡವಾಗಿದ್ದರೆ ಬಡವನಾಗಿ ನಾ ಸಾಯೋದು ನನ್ನ ತಪ್ಪು. ನೀನು ಚೆನ್ನಾಗಿ ದುಡಿದಂದರೆ ಕಾಯಕ ಮಾಡದೆ ಕಾಯ ಬೆಳೆಸುವವನು ಕದ್ದು ತಿನ್ನು ತಿಂದಾನೆಂದೇ ಅರ್ಥ, ಬಿಟ್ಟಿ ಕೂಳು ತಿಂತಾನೆಂದೇ ಅರ್ಥ. ಯುವಕರಿಗೆ ಮುಖ್ಯವಾದ ಈ ದಿಕ್ಸೂಚಿ ಭಾಷಣದಲ್ಲಿ ದುಡಿದು ಊಟ ಮಾಡಬೇಕು, ಅದು ಮೊದಲನೇ ತತ್ವ. ಕಾಯಕ ಮಾಡದೆ ಕಾಯ ಬೆಳೆಸುವುದು ಕದ್ದು ತಿನ್ನುತ್ತಿದ್ದಾನೆಂದೇ ಅರ್ಥ ಅಂತ ಯಾಕೆ ಹೇಳ್ತೀನಿ ಅಂದರೆ, ಗುಣವಿಲ್ಲದಿದ್ದರೆ ರೂಪ ವ್ಯರ್ಥ, ನಮ್ರತೆ ಇಲ್ಲದಿದ್ದರೆ ವಿದ್ಯೆ ವ್ಯರ್ಥ, ಉಪಯೋಗಿಸದಿದ್ದರೆ ಹಣ ವ್ಯರ್ಥ, ಹಸಿವೆ ಇಲ್ಲದಿದ್ದರೆ ಭೋಜನ ವ್ಯರ್ಥ, ಪ್ರಜ್ಞೆ ಇಲ್ಲದಿದ್ದರೆ ಪ್ರತಿಭೆ ವ್ಯರ್ಥ, ಗುರಿ ಇಲ್ಲದಿದ್ದರೆ ಸಾಧನೆ ವ್ಯರ್ಥ, ದುಡಿಯದಿದ್ದರೆ ಯೌವನವೇ ವ್ಯರ್ಥ. ಯುವಕರು ತಮ್ಮೊಳಗಿನ ಚೈತನ್ಯ ಶಕ್ತಿ ಅರಿಯದಿದ್ದರೆ ಈ ಸುಂದರ ಜೀವನವೇ ವ್ಯರ್ಥ ಅಂತ. ಹಾಗಾಗಿ ನಾವೆಲ್ಲರೂ ಕೂಡ ಉತ್ತಮ ಸಮಾಜವನ್ನು ನಿರ್ಮಾಣ ಮಾಡುವಲ್ಲಿ ಯುವಕರ ಪಾತ್ರ ಅಂತ ನನಗೆ ವಿಷಯವನ್ನು ಕೊಟ್ಟಿದ್ದಾರೆ. ನಾನು ಈ ವೇದಿಕೆಯಲ್ಲಿ ಕೇವಲ ಪಾಂಡಿತ್ಯವನ್ನು ಪ್ರದರ್ಶನ ಮಾಡಲಿಕ್ಕೆ ಬಂದಿಲ್ಲ. ಇಲ್ಲಿರ್ತಕ್ಕಂಥ ಯುವಕರು ಸಂಖ್ಯೆ ಕಡಿಮೆ ಇದ್ದರೂ ಕೂಡ ನೀವೇನು ಬಂದಿದ್ದೀರಲ್ಲ, ನಿಮ್ಮ ಮಕ್ಕಳಿಗೆ ಹಿಂಗೆ ಯಾಳಿಗೆ ಸರ್ ಬಂದಿದ್ದರು, ಇಲ್ಲಿ ರಾಜಶೇಖರ್ ಡಾಕ್ಟರ್ ಬಂದಿದ್ದರು, ಈ ಥರ ಮಾತಾಡಿದ್ರು ಅಂತೇಳಿ ಅವ್ರು ಇಲ್ಲಿ ಬರ್ತಾ ಇಲ್ಲ. ಅವ್ರು ಯಾಕೆ ಬರ್ತಿಲ್ಲ ಅನ್ನೋದಕ್ಕೆ ಕೂಡ ರಾಜಶೇಖರ್ ಡಾಕ್ಟರ್ ಚೆನ್ನಾಗಿ ಹೇಳಿದ್ದಾರೆ ಕೂಡ. ಒಂದು ಕತೆ ಹೇಳ್ತೀನಿ, ಕೇಳಿಬಿಡಿ. ಬೆಂಗಳೂರಿನ ಹಲಸೂರಿನ ದೇವಸ್ಥಾನದಿಂದ 2ನೇ ಕ್ರಾಸ್ ಆಚೆಗೆ ರಾಮು ಎಂಬ ವ್ಯಕ್ತಿಯ ಮನೆಯಿತ್ತು. ರಾಮು ಹುಟ್ಟಿದ 2 ತಿಂಗಳಲ್ಲಿ ತಂದೆ ತೀರಿದ. ವಿಧವೆ, ಗಂಡಸತ್ತ ಹೆಣ್ಮಗಳು ವಿಧವೆ, ಮಗನನ್ನು ಸಾಕುತ್ತಿದ್ದಳು. ಆಕೆಗೆ ಒಂದು ಕಣ್ಣಿರಲಿಲ್ಲ. ಆಕೆಗೊಂದು ಖುಷಿ, 7ನೇ ಕ್ಲಾಸ್ ಪಾಸ್ ಆಗಿದ್ಲಾಕೆ. 4 ಮಂದಿ ಮನೆ ಮುಸುರಿ ತಿಕ್ಕಿ ಆದರೂ ಕೂಡ, ಪಾತ್ರೆ ತಿಕ್ಕಿ ಆದರೂ ಕೂಡ ಇದ್ದಂಥ ನನ್ನೊಬ್ಬ ಮಗನಿಗೆ ಎಲ್ಲರೂ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಓದಿಸ್ತಾರೆ, ನಾನು ಆ ಮಗನ ಇಂಗ್ಲೀಷ್ ಮೀಡಿಯಂನಲ್ಲಿ ಹಚ್ಚಬೇಕು, ನಾನು ಟಾಟಾ ಬೈ ಬೈ ಸಿ ಯು ಹೇಳಬೇಕು ಅಂತ ಕನಸು. ಅದಕ್ಕೆ ಆಯಿತು. ಆ ಮಗುನ ಕೈ ಹಿಡ್ಕೊಂಡು ಇಂಗ್ಲೀಷ್ ಮೀಡಿಯಂ ಸ್ಕೂಲಿಗೆ ಹೋದ್ಲು, ಶಾಲೆಗೆ ಬಿಡೋಕ್ಕೆ. ಅವಾಗೆ ಅಲ್ಲಿರ್ತಕ್ಕಂಥ ಎಲ್ಲ ಹುಡುಗರಿದ್ವಲ್ಲ, ಕುರುಡಿ ಬಂದ್ಲು, ಕುಡ್ಡಿ ಬಂದ್ಲು ಅಂದ್ರೆ ಅವರು, ಯಾಕೆ ಒಂದು ಕಣ್ಣಿರಲಿಲ್ಲ. ಈ ಹುಡುಗ ಮಗ ರಾಮು ಮನೆಗೆ ಬಂದ, ಬ್ಯಾಗ್ ಇಟ್ಟ, ಅಮ್ಮ ನಿನ್ನ ಕೈ ಮುಗಿತೀನಿ, ನಾಳೆಯಿಂದ ನನಗೆ ಶಾಲೆಗೆ ಬಿಡೋಕ್ಕೆ ಬರಬೇಡ. ಎದಕ್ಕೋ ಮಗ, ಎಂತ ಮಾತಾಡ್ತೋ ನೀನು? ಇಲ್ಲಮ್ಮ, ನಿನಗ ಒಂದು ಕಣ್ಣಿಲ್ಲಲ್ಲ, ನೀನು ಕೆಟ್ಟ ಅಸಹ್ಯ ಇದಿ, ನಿನ್ನ ಮುಖ ಚೆನ್ನಾಗಿಲ್ಲ, ಭಾಳ ವಿಕಾರ ಇದಿ. ಅಲ್ಲೆಲ್ಲ ಜನ ಏನು ಮಾಡ್ತಾರೆ ಗೊತ್ತಾ, ನಮ್ಮ ಫ್ರೆಂಡ್ಸ್ ಎಲ್ಲ ನಿಮ್ಮಮ್ಮ ಕುರುಡಿಯಾಳ ಅಂತ ತಿಳ್ಕೊಂಡು ನನಗೆ ಅವಮಾನ ಮಾಡ್ತಾರೆ, ದಯಮಾಡಿ ಬರಬೇಡ. ಅವಾಗೆ ಅವನು ವಿಚಾರ ಮಾಡಿದ, ನಮ್ಮಮ್ಮನಿಂದ ನಾನು ದೂರ ಆಗ್ಬೇಕಂದ್ರೆ ಏನು ಮಾಡ್ಬೇಕು? ಒಂದು ಐಡಿಯಾ ಮಾಡಿದವನು, ನವೋದಯ ಪರೀಕ್ಷೆ ಬರೆದ. ನವೋದಯ ಪರೀಕ್ಷೆ ಬರೆದ್ರೆ ಆಯಿತು, ನನಗೆ ನವೋದಯ ಶಾಲೆಯಲ್ಲಿ ಸೀಟ್ ಸಿಗ್ತದೆ, ನಾನು ಹಾಸ್ಟೆಲಲ್ಲಿ ಇರ್ಬೋದಲ್ಲ ಆರಾಮ, ನಮ್ಮ ಅಮ್ಮನ ಈ ಕುರುಡಿಯಿಂದ ದೂರ ಹೋಗ್ಬೇಕಂತ. ಕೊನೆಗೆ ನವೋದಯ ಪರೀಕ್ಷೆ ಬರೆದ, ಉದ್ದಕ್ಕೆ ರ್ಯಾಂಕ್ ಗಳಿಸಿದ, ಆತನ ಹೆಸರಿನ ಉದ್ದ ಡಿಗ್ರಿ ಪಡೆದ, ದೊಡ್ಡ ಅಧಿಕಾರಿ ಆಗಿ ದೆಹಲಿಯಲ್ಲಿ, ಈ ದೇಶದ ರಾಜಧಾನಿ ದೆಹಲಿಯಲ್ಲಿ ನೌಕರಿ ಮಾಡಕ್ಕೆ ಹೋದ. ಅಲ್ಲಿ ಹೋಗಿ ಏನು ಹೇಳಿದ, ನಾನೊಬ್ಬ ಅನಾಥ ಅಂತ ಹೇಳಿದ. ಮೊದಲೇ ಮತ್ತು ತಂದೆ ಇಲ್ಲ, ತಾಯಿ ಇದ್ದಾಳೆ. ಅನಾಥ ಅಂತ ಹೇಳಿದ ಮೇಲೆ ನೋಡಿ, ತಂದೆ ಇಲ್ಲ, ತಾಯಿ ಇಲ್ಲ, ಅತ್ತಿಲ್ಲ, ಮಾವಿಲ್ಲ, ಯಾವ ಕಿರಿಕಿರಿ ಇಲ್ಲ ಅಂದರೆ ಮೊದಲೇ ಮತ್ತು ದೊಡ್ಡ ಅಧಿಕಾರಿ, ಹೆಣ್ಣು ಕೊಡಕ್ಕೆ ಸಾಲಗಟ್ತಾರೆ ಮಂದಿ. ಮದುವೆನೂ ಆದ, 2 ಮಕ್ಕಳಾದವು ಅವನಿಗೆ. ಒಂದಿನ ಉತ್ತಮ ಅಧಿಕಾರಿ ಎನ್ನುವ ಕಾರಣಕ್ಕೆ ಕೆಲಸ ಚೆನ್ನಾಗಿ, ಭಾಳ ಶಾಣೆ ಹುಡುಗ ಅವನು,
ಕೆಲಸ ಚೆನ್ನಾಗಿ ಮಾಡ್ತಾನೆ ಅನ್ನೋ ಕಾರಣಕ್ಕೆ ಆತನಿಗೆ ಒಂದು ಪ್ರಶಸ್ತಿ ಬಂತು. ಆ ಪ್ರಶಸ್ತಿ ಮಗನಿಗೆ ಬಂದದ್ದು, ರಾಮುಗೆ ಬಂದದ್ದು ಪೇಪರ್ದಾಗೆಲ್ಲ ಪ್ರಿಂಟ್ ಆಗಿತ್ತು. ರಾಮು ಎಂಬ ಅಧಿಕಾರಿಗೆ ಉತ್ತಮ ಅಧಿಕಾರಿ ಪ್ರಶಸ್ತಿ ಆಯ್ಕೆ ಅಂತ ಬಂದಿತ್ತು. ಆ ಪತ್ರಿಕೆಯಲ್ಲಿ ಆ ಮಗನ ಫೋಟೋ ಬಂದಿತ್ತಲ್ಲ, ರಾಮನ ಫೋಟೋ. ಆ ಬೆಂಗಳೂರಾಗಿರ್ತಕ್ಕಂಥ ಓಣೆಗಿರ್ತಕ್ಕಂಥ ಎಲ್ಲರೂ ನಿನ್ನ ಮಗನ ಫೋಟೋ ಬಂದದ, ನಿನ್ನ ಮಗನ ಫೋಟೋ ಬಂದದ ಅಂದರು. ಅವಾಗ ಈ ಮುದುಕಿಗೆ ನನ್ನ ಮಗ ಎಲ್ಲೇನಂಬುದೇ ಗೊತ್ತಿಲ್ಲ. ಇದಕ್ಕೆ ಫೋಟೋ ನೋಡಿ ಮಗ ದಿಲ್ಲಾಗಾನಂತಿಕ್ಕಿ ಖಾತ್ರಿ ಆಯಿತು. ಎಷ್ಟಾದರೂ ಎತ್ತು ಕರಳಲ್ವ, ತಾಯಿ ಕರಳಲ್ವ. ಮಕ್ಕಳು ತಪ್ಪು ಮಾಡಿದ್ರೆ ತಾಯಿ ತಪ್ಪು ಮಾಡ್ತಾಳ. ಆಕೆ 4-6 ಮನೆ ಮುಸುರಿ ತಿಕ್ತಿದ್ಲಲ್ಲ, ಎಲ್ಲರ ಹತ್ರ ಹೋಗಿ ನೋಡ್ರಿ ನನ್ನ ಮಗ ದಿಲ್ಲಾಗಾನಂತ, ಒಂದು 4 ದುಡ್ಡು ನನಗೆ ಸಹಾಯ ಮಾಡಿರಿ, ನಾನು ಮಗನ ನೋಡೋಕೆ ಹೋಗಬೇಕು ಅಂತ ತಿಳ್ಕೊಂಡು ಆ ಮುದುಕಿ ಬೆಂಗಳೂರಿಗೆ ಹೋದ್ಲು, ದಿಲ್ಲಿಗೆ ಹೋದ್ಲು. ಆ ದಿಲ್ಲಿಗೆ ಹೋದ್ಮೇಲೆ ಅದು ದಿಲ್ಲಿ, ಅದು ಮಾನವೀಯ ಚಿಕ್ಲಪರಿವಿಯ ಅಡ್ರೆಸ್ ಬೇರೆ ಗೊತ್ತಿಲ್ಲ, ಫೋಟೋ ಒಂದೇ ಆದ, ಪೇಪರ್ದಾಗ ಅದು ಫೋಟೋ ತೊಗೊಂಡು ಹೋಗ್ಯದ ಮುದುಕಿ. ಎಲ್ಲ ಕಡೆಗೆ ಹೋಗ್ತಾಳೆ. ಒಂದಿನ ಆ ಮನೆ ವಿಳಾಸ ಗೊತ್ತಾಗ್ಬಿಡ್ತದೆ. ಗೇಟ್ ತರ್ಕಂಡು ಹಿಂಗೆ ಹೋಗ್ಬೇಕು ಅಂತಾನೆ ಈ ಪಲ್ಲಂಗದ ಮೇಲೆ, ದೊಡ್ಡ ಮನೆ ಕಟ್ಟಿಸಿರ್ತಾನೆ ರಾಮು ಅಧಿಕಾರಿ, ಆ ಪಲ್ಲಂಗದ ಮೇಲೆ ಕುಂತಿರ್ತಾನೆ ಈತ ರಾಮು. ಅಲ್ಲಿ ಗೇಟ್ನಾಗ ನೋಡಿದ ತಕ್ಷಣವೇ ಯಪ್ಪ ಮತ್ತೆ ಇದು ಮುದುಕಿ ಬಂತಲ್ಲ ಹಾಳಾದದ್ದು. ಗೇಟ್ ಕೀಪರ್ಗೆ ಹೇಳ್ತಾನೆ, ಆ ಮುದುಕಿನ ಕುತ್ತಿಗಿಡಿದು ಹೊರಗೆ ಹಾಕಂತಾನೆ ಗೇಟ್ ಕೀಪರ್ಗೆ. ಅವಾಗ ಆ ಮುದುಕಿ ಅಂತದಂತೆ, ಯಪ್ಪ ದಯಮಾಡಿ ಕುತ್ತಿಗೆಯಿಂದ ನನ್ನನ್ನು ದಬ್ಬಬೇಡ ಮಗನೇ, ಏನೋ ಅಡ್ರೆಸ್ ತಪ್ಪಾಗಿ ಬಂದೀನೋ ತಮ್ಮ, ಅಡ್ರೆಸ್ಸು ತಪ್ಪಾಗಿ ಬಂದೀನಿ, ನನ್ನ ಪಾಡಿಗೆ ನಾನು ಹೋಗ್ತೀನಿ, ಇದು ನನ್ನ ಮಗನ ಮನೆ ಅಲ್ಲ, ಯಾರೋ ಮನೆಗೆ ಬಂದ ಸಲುವಾಗಿ ನನಗೆ ಕುತ್ತಿಗಿಡಿದು ದಬ್ಬಕತ್ತೀರಿ ಅಂತ ಆ ಮುದುಕಿ ಅಂತದೆ. ಬಂದ ದಾರಿಗೆ ಸುಂಕ ಇಲ್ಲ ಅಂತ ಯಥಾ ರೀತಿ ಮತ್ತೆ ಬೆಂಗಳೂರಿಗೆ ಬಂತ ಆ ಮುದುಕಿ. ಒಂದಿನ ನೋಡಿ, ಆ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಬೆಂಗಳೂರಾಗಿತ್ತು. ಪ್ರಧಾನ ಸಮಾರಂಭಕ್ಕೆ ಬಂದಿದ್ದ ರಾಮು, ಕಾರ್ಯಕ್ರಮ ಎಲ್ಲ ಮುಗಿಸ್ಕೊಂಡ, ಪ್ರಶಸ್ತಿ ಸ್ವೀಕಾರ ಮಾಡಿಕೊಂಡ. ಇನ್ನೇನೋ ಎಷ್ಟಾದರೂ ಕೂಡ ಒಮ್ಮೊಮ್ಮೆ ಮನಸ್ಸು, ಎಂಥ ತಂತ್ರಜ್ಞಾನ ಇದ್ರೂ ಕೂಡ ಮಾನವೀಯತೆ ಕಡಿಮೆ ಆದಂಥ ಈ ದಿನಮಾನಗಳಲ್ಲಿ ಕೂಡ ಅವನತ್ತ ಹೃದಯದಲ್ಲಿ ಒಂದಿಟ್ಟು ಮಾನವೀಯತೆ ಬಂದಿರಬೇಕು. ಇಲ್ಲಿ ತನಕ ಬಂದೀನಿ, ನಮ್ಮಮ್ಮ ದಿಲ್ಲಿಗೆ ಬಂದಿತ್ತು, ನನ್ನ ನೋಡ್ಬೇಕಂತ ಬಂದಿತ್ತು, ಈ ಮುದುಕಿ ಮತ್ತೆ ಬಂತು ದಬ್ಬ್ರಿ ಅಂತೇಳಿ ನಾನೇ ದಬ್ಬಿಸಿದೆ. ಪಾಪ ಈಗ ಬೆಂಗಳೂರಿಗೆ ಬಂದೀನಿ, ನಮ್ಮಮ್ಮ ಹೆಂಗಾಳ ಹೆಂಗಿಲ್ಲ ಒಂದು ಸ್ವಲ್ಪ ನೋಡ್ಕೊಂಡು ಬರಬೇಕು ಅಂತ ಬೆಂಗಳೂರಿನಲ್ಲಿರುವಂಥ ಹಲಸೂರಿನ ಹತ್ರ ಇರ್ತಕ್ಕಂಥ ಅವ್ರ ಮನೆ ಹತ್ರ ಬರ್ತಾನೆ ಕಾರ್ ತೊಗೊಂಡು ರಾಮ. ಆಗ ಕಾರ್ ಬಂದು ನಿಂತ ತಕ್ಷಣವೇ ಓಣೆಗಿರ್ತಕ್ಕಂಥ ಎಲ್ಲ ಜನ ಬರ್ತಾರ. ಏನು ರಾಮು ಬರೋದು ಬಂದು ಒಂದು 4 ದಿನ ಮೊದಲೇ ಬರಬೇಕಾಗಿತ್ತು ಹುಚ್ಚ, ನಿಮ್ಮಮ್ಮ ರಾಮು 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 ಅನ್ಕಂತ ಸತ್ತೇ ಬಿಟ್ಲಲ್ಲೇ ತಮ್ಮ. ಆದರೆ ನಿಮ್ಮಮ್ಮ ಸಾಯೋ ಮುಂದ ಒಂದು ಕವರ್ ಕೊಟ್ಟಾಳ, ಒಂದು ಪೇಪರ್ದಾಗ ಏನೋ ಬರೆದು ಕವರ್ನಾಗಿಟ್ಟು ಅದಕ್ಕೆ ಅಂಟಚ್ಚಿ ಕೊಟ್ಟಾಳ. ಯಾವಾಗೇ ನನ್ನ ಮಗ ಬಂದ್ರೆ ಈ ಕವರ್ ಕೊಡ ಅಂದಾಳ. ಈ ಕವರ್ನಾಗ ಏನು ಬರೆದಾಳ ನಾವು ಓದೋ ರಾಮು ಅಂತ ಕವರ್ ಕೊಡ್ತಾರೆ. ಕಾರ್ನ್ಯಾಗ ಕುಂತು ರಾಮು ಕವರನ್ನು ಓಪನ್ ಮಾಡ್ತಾನೆ. ಮಗನೇ ಕ್ಷಮಿಸಿ ಬಿಡು, ನನಗೆ ನೀನಿಲ್ಲದೆ ಪ್ರಪಂಚವೇ ಇರಲಿಲ್ಲ, ನನ್ನ ನೆರಳು, ನನ್ನ ಉಸಿರು, ನನ್ನ ಎದೆಯ ಹಾಡು ಎಲ್ಲವೂ ನೀನೇ ಆಗಿದ್ದೆ. ದೆಹಲಿಗೆ ಹೋದೆ, ಅಷ್ಟೆತ್ತರ ಬೆಳೆದೆ, ಪ್ರಶಸ್ತಿ ತಗೊಂಡೆ, ಮದುವೆಯಾದೆ, ಇಲ್ಲಿ ಮಾತ್ರ ನಾನು ದಿನನಿತ್ಯವೂ ನಿನ್ನ ನೆನಪಿನಲ್ಲೇ ಬದುಕಿದೆ ಕಣೋ. ಆ ಪತ್ರದಲ್ಲಿ ಬರೋದು ಮುದುಕಿ. ಕಡೆಗೊಮ್ಮೆ ನಿನ್ನ ವೈಭವ, ನಿನ್ನ ಸಂಸಾರ ಕಣ್ತುಂಬ ನೋಡಬೇಕೆಂದು ನಾನು ದಿಲ್ಲಿಗೆ ಬಂದೆ. ಕನ್ನಡವಲ್ಲದೆ ಬೇರೆ ಭಾಷೆ ತಿಳಿಯದ ನಾನು ವಾರಗಟ್ಟಲೆ ಅಲಿದು ನಿನ್ನ ಮನೆ ಹುಡುಕಿದೆ. ನನಗೆ ದೊಡ್ಡ ಸಾಹಸ ಆಯಿತು ಮಗನೇ, ಆದರೂ ನೀ ನನಗೆ ವರದಬ್ಬಿಸಿದೆ. ಒಂದು ಸತ್ಯ ಹೇಳ್ತೀನಿ ಕೇಳು ಮಗ, ಒಂದು ಸತ್ಯ ಹೇಳ್ತೀನಿ ಕೇಳು ಮಗ. ನೀ 1ನೇ ಕ್ಲಾಸ್ನಲ್ಲಿ ಇದ್ದಾಗ ನಿಂಗೆ ಆಕ್ಸಿಡೆಂಟ್ ಆಗಿತ್ತು, ನಿನ್ನ ಒಂದು ಕಣ್ಣು ಹೋಗಿತ್ತು, ನನ್ನ ಕಣ್ಣು ತೆಗೆದು ನಿನಗಾಕಿಸಿದೆ. ಸಾಯುವವರೆಗೂ ಈ ವಿಷಯ ನಿನಗೆ ಹೇಳಬಾರದು ಅಂತ ಸುಮ್ಮನಿದ್ದೆ ಮಗನೇ. ನನಗೆ ಒಂದೇ ಒಂದು ಆಸೆ, ಈಗಲಾದರೂ ಒಮ್ಮೆ ಅಮ್ಮ ಅಂದ್ಬಿಡಲೆ ಮಗ, ಅಮ್ಮ ಅಂದ್ಬಿಡಲೆ ಮಗ ಅಂತ ಆ ಪತ್ರ ಬರೆದಿದ್ಲಂತೆ. ಆವಾಗ ಹಬ್ಬಬ್ರಿಸಿ ಅಳ್ತಾನೆ ಅಂತೆ ರಾಮು. ಸತ್ತಾಗ ಶತ್ರು ಕೂಡ ಅಳ್ತಾನೆ,
ಎತ್ತವರ ಕಣ್ಣುಗಳು ಅಪ್ಪಿತಪ್ಪಿ ತೇವಗೊಳಿಸಬಾರ್ದು. ಯಾರ ಮನೆಗೆ ತಂದೆ ತಾಯಿ ಹೇಳ್ತಾರೆ ಅದು ಮನೆಯಲ್ಲ, ಅದು ಸುಡುಗಾಡು. ಬಹಳ ಗಂಭೀರವಾದ ಮಾತುಗಳು. ಅಂಥ ರಾಮನಂಥ ಮಕ್ಕಳು ಚಿಕ್ಕಲ ಪರಿವೆಗಲ್ಲ, ನಮ್ಮ ಮಾನವೆಗಲ್ಲ, ನಮ್ಮ ದೇಶದಲ್ಲಿ ಕೂಡ ಇರಬಾರ್ದು. ಅಂಥ ರಾಮನಂಥ ಯುವಕರು ಹುಟ್ಟಬಾರದು ಅನ್ನೋದು ಈ ಮಾತಿನ ಅರ್ಥ ನಂದು.